ಭಾಳ ಜನ ಸ್ಟೂಡೆಂಟ್ ಏನು ಮಿಸ್ಟೇಕ್ ಮಾಡ್ತಾರಂದರೆ, ಇವತ್ತು ನಾನು 16 ಗಂಟೆ ಓದ್ತೀನಿ, ರಾತ್ರಿ 2 ಆಗಲಿ 3 ಆಗಲಿ ಅಲ್ಲಿವರೆಗೂ ಕುಂದಿರ್ತೀನಿ. ಅಥವಾ ಇನ್ನು ಕೆಲವರು 2 ಗಂಟೆಗೆ ಅಲಾರಾಮ್ ಇಟ್ಟು ಆವಾಗ ಎದ್ದು ಅಲ್ಲಿಂದ ನಾನು 16 ಗಂಟೆ ಓದ್ತೀನಿ. ಇದು ಸಾಧ್ಯನಾ? ಸೈಂಟಿಫಿಕಲಿ ಇದು ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. ನೀವೆಷ್ಟು ಜನ ಈ ಒಂದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ಜನ ಭಾಳಷ್ಟು ಇಂಟೆಲಿಜೆಂಟ್ ಅಂತ ಕರಿತೀವಲ್ಲ, ಬಹಳಷ್ಟು ವಿದ್ವಾನ್ರಂತ ಕರಿತೀವಲ್ಲ, ಅವ್ರಿಗೆಲ್ಲ ಕೇಳಿ ನೋಡಿ, ಇದು ಸಾಧ್ಯನ? 16 ಗಂಟೆ 18 ಗಂಟೆ ಯಾರಾದರೂ ಓದ್ತೀನಿ ಅಂತ ಹೇಳ್ಯಾರಂದ್ರೆ ಅವ್ರು ನಿಮ್ಗೆ ಸುಳ್ಳು ಹೇಳ್ಯಾರ, ಗ್ಯಾರಂಟಿ ಕೊಡ್ತೀರ 100%. ಓಕೆ, ಒಂದು ದಿನ ಓದ್ಬೋದು 16 ಗಂಟೆ, 2 ದಿನ ಓದ್ಬೋದು, ಆದರೆ 3ನೇ ದಿನ ಎಕ್ಸಾಸ್ಟ್ ಆಗೇ ಆಗ್ತದೆ. ಯಾವತ್ತೋ ಒಂದಿನ ಆ ಥರ ಹಬ್ಬ ಮಾಡೋದಕ್ಕೆ, ಆ ಥರ ಸೆಲೆಬ್ರೇಷನ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, 24 ಗಂಟೆನೂ ಓದ್ಬೋದು. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಅದು ಒಂದು ದಿನದ ಜಾತ್ರೆ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು IAS ಓದ್ತಾ ಇದ್ದೀರಾ, KS, ಯಾವುದೋ ಎಕ್ಸಾಮ್ಗೆ, ನೀಟು, ಯಾವುದೋ ಎಕ್ಸಾಮ್ಗೆ ಓದ್ತಾ ಇದ್ದೀರಾ, ಒಂದಿನ ಓದಿದ್ರೆ ಮುಗಿದ, ಅಥವಾ ಒಂದು 3 ದಿನ ಓದ್ಬಿಟ್ರೆ ಮುಗಿದ. ಸೊ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಾನು ನಾಳೆ 16 ಗಂಟೆ ಓದ್ತೀನಿ, ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಒಮ್ಮೆ ಗುತ್ತಿಗೆ ಹಿಡಿಬೇಡ ಅಂತಾರೆ ಹಳ್ಳ್ಯಾಗ, ನಮ್ಮ ಊರ ಕಡೆ ಅಂತಾರೆ ಒಂದು ಭಾಷೆದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎಲ್ಲ ಗುತ್ತಿಗೆ ಹಿಡಿಬೇಡಪ್ಪ, ಒಮ್ಮೆ ಸ್ಟೆಪ್ ಬೈ ಸ್ಟೆಪ್ ಹೋಗಂತಾರೆ. ಸೊ ಅದಕ್ಕೆ ನೀವು ದಿನ 8 ಗಂಟೆ ಅಥವಾ 10 ಗಂಟೆ, ಓಕೆ, 8ರಿಂದ 10 ಗಂಟೆ ರೆಗ್ಯುಲರ್ ಓದಬೇಕು. ಕನ್ಸಿಸ್ಟೆನ್ಸಿ ಅಂತ ಒಂದು ಶಬ್ದ ಇದೆ, ನಿರಂತರ ಅಧ್ಯಯನ ಅಂತ ಕರೀತೀವಿ ನಾವು. ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಇದೆ. ಈಗ ಮೊಲ ಭಾಳ ಸ್ಪೀಡ್ ಹೋಗಿ ಓಡೋಗಿ ಕುಂತು ಬಿಡುತ್ತಲ್ಲಿ, ಆದರೆ ಆಮೆ ಒಂದೇ ಲೆವೆಲ್ ಓಡ್ತಾ ಇತ್ತು, ಆದರೆ ಕೊನೆಗೆ ಗೆದ್ದಿದ್ದ ರೇಷ್ ಯಾವುದು? ಆಮೆ ಗೆದ್ದಿರುತ್ತೆ. ಸೊ ಯಾವುದೇ ಎಕ್ಸಾಮ್ಸು, ಯಾವುದೇ ನೀವು ಒಟ್ಟಿನಲ್ಲಿ ಯಾವುದೇ ಪರೀಕ್ಷೆ ಬರೀರಿ, ಅಲ್ಲಿ ನೀವು ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶ ಕನ್ಸಿಸ್ಟೆನ್ಸಿ, ನಿರಂತರವಾಗಿ. ಪರವಾಗಿಲ್ಲ, ನೀವು 6 ತಾಸು ಓದ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ, ನೀವು 6 ತಾಸು ಓದಿದ್ರು ನೀವು ಕೂಡ IAS ಪಾಸ್ ಮಾಡ್ಬೋದು, ನೀಟ್ ಪಾಸ್ ಮಾಡ್ಬೋದು, ಬಟ್ ರೆಗ್ಯುಲರ್ ಮಾಡಬೇಕು. ಸಂಡೇ ಅಂತ ಹೇಳಿಕೆ ನೆಪ ಹೇಳಿ ಸುಮ್ಮನೆ ಬಿಡೋದಲ್ಲ. ಸರ್ ಇವತ್ತು ಮಳೆ ಕಂಡಬಿಡಿ ಬರೋದ್ರೆ, ಮಳೆ ಭಾಳ ಬರೋದ, ಸ್ವಲ್ಪ ರೆಸ್ಟ್ ತೊಗೊಳಮ್ಮ, ನಮ್ಮ ಹುಡುಗರಿಗೆ ಒಟ್ಟೊಂದು ಏನರ ಒಂದು ನೆಪ ಬೇಕು. ಸರ್ ಇವತ್ತು ಗಣಪತಿ ಅದ್ರಿ, ಊರಾಗ ಗಣಪತಿ ಕುಂದ್ರಸಾಕತ್ತಾರೆ, ಅದಕ್ಕೆ ನನಗೆ ಓದೋದಾಗಿಲ್ಲ. ಇವತ್ತು ನಮ್ದು ಆ ಹಬ್ಬದ ಈ ಹಬ್ಬದ ಮಳೆ ಬಂತು, ಅದಕ್ಕೆ ನಾನು ಇವತ್ತು ಎಕ್ಸ್ಕ್ಯೂಸ್ ತೊಗೊಂಡೆ. ನಮ್ಮ ಮನೆಗೆ ಇವತ್ತು ನಮ್ಮ ಮಾವನ ಮಗನಿಗೆ ತೊಟ್ಟಲ್ದ ಹಾಕ್ತಾರೆ ಸರ್, ಅದಕ್ಕೆ ನಾ ಇವತ್ತು ಬಿಡ್ತೀನಿ. ಮಗ್ಳು ಮನೆಯಾಗಿದ್ರೂ ಬಿಡ್ತೀನಿ. ಒಟ್ಟು ಏನಾದರೂ ಒಂದು ನೆಪ ಹುಡುಕ್ತಿರ್ತೀರ, ಏನಾರು ಒಂದು ನೆಪ ಹುಡುಕಿ ಹೆಂಗಾರ ಮಾಡಿ ಎಸ್ಕೇಪ್ ಆಗಿ ನೋಡ್ತಿರ್ತಾರೆ. ಸೊ ಹಂಗಿರಲ್ಲ, ತೊಗೊಳ್ಳಿ, ಪರವಾಗಿಲ್ಲ. ಯಾವಾಗಾರ ಎಮರ್ಜೆನ್ಸಿ ಇದ್ದಾಗ ತೊಗೊಳಕ್ಕಾಗುತ್ತೆ. ಹಂಗೆ ಪೂರ್ತಿ ಮಷಿನ್ ಥರನೂ ಬದುಕೋದಾಗಲ್ಲ. ಆದರೆ ಅದು ಯಾವಾಗೋ ಒಂದ್ಸಲ, ತಿಂಗಳದಾಗ ನೀವು 1 ದಿನ 2 ದಿನ ಆ ಥರ ನೀವು ಬಿಟ್ಟರೆ ಏನೂ ಸಮಸ್ಯೆ ಇಲ್ಲ ನನ್ನ ಪ್ರಕಾರ. 1 ದಿನ 2 ದಿನ ಓಕೆ, ಆದರೆ ಕನಿಷ್ಠ 30 ದಿನ ಅಂದ್ಕೊಳ್ಳೋಣ, ಒಂದು ತಿಂಗಳಲ್ಲಿ 30 ದಿನ ಅಂದ್ಕೊಳ್ಳಿ, ಅದರಲ್ಲಿ 28 ದಿನ ಆದರೂ ನೀವು ಓದಲೇಬೇಕು ನಿರಂತರ. 6 ಗಂಟೆ ಓದಿ, 6 ಅವರ್ ಡೈಲಿ, ಅಷ್ಟೇ ಮಾಡಿ ಸಾಕು. ಇದನ್ನು ಯಾರು ತಲೆಯಲ್ಲಿ ಇಟ್ಕೋತೀರೋ, ಕನ್ಸಿಸ್ಟೆನ್ಸಿಗೆ ಯಾರು ಮಹತ್ವ ಕೊಡ್ತೀರೋ, ನೀವು ಸಕ್ಸಸ್ ಆಗ್ತೀರ. ಅರ್ಥ ಆಯ್ತಲ್ಲ? ಇಲ್ಲಿ ಭಾಳ ಜನ ನಾನು ಸ್ವಲ್ಪ ಭಾಳ ಶಾರ್ಪ್ ಇದ್ದೀನಿ ಸರ್, ನಾನು ಸಿಕ್ಕಾಪಟ್ಟೆ ಶಾರ್ಪ್ ಇದ್ದೀನಿ, ಎಕ್ಸಾಮ್ ಸಮೀಪ ಬಂದಾಗ ಒಂದು 2 ತಿಂಗಳು ದಿನ 16 ಗಂಟೆ ಓದ್ಬಿಡ್ತೀನಿ ಸರ್. ಅವು ಬಿಟ್ಬಿಡ್ರಿ, ನಾನು ಹೇಳ್ತಾನಲ್ಲ, ಈಗಿರೋ ಕಾಂಪಿಟೇಷನ್ ಲೆವೆಲ್ಗೆ ಅದು ಯಾವುದೂ ಕೆಲಸಕ್ಕೆ ಬರೋಲ್ಲ. ಒಮ್ಮೆ ನಾ ಮಾಡ್ತೀನಿ ಅನ್ನೋದು ಬಿಟ್ಬಿಡಿ. ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ, ಫಸ್ಟ್ ಎಲ್ಲ ಸುಮ್ಮನೆ ಬಿಂದಾಸ ಓಡಾಡೋದು, ಲಾಸ್ಟ್ ಎಕ್ಸಾಮ್ನ 1 ತಿಂಗಳು ಇರ್ಲಕ್ಕಾಗಿ ಅಥವಾ 15 ದಿನ ಇರ್ಲಕ್ಕಾಗಿ, ಲಾಸ್ಟ್ 2 ತಿಂಗಳು ಇರ್ಲಕ್ಕಾಗಿ ಶುರು ಮಾಡ್ತಾರೆ. 15 ತಾಸು 14 ತಾಸು ಒತ್ತಡ ಕುತ್ತಿ ಬಂದ್ಬಿಡ್ತಾವೆ, ಟೆನ್ಷನ್ ಯಾರಿಗೆ ಹೇಳ್ಕೊಳ್ಲಿಲ್ಲ. ಯಾಕಂದ್ರೆ ಮೊದಲು ಇವಾಗ ನಾ ಭಾರಿ ಶಾಣೆ ಅಂತ ಹೇಳ್ಕೊಂತೀರಿ ಗಡ, ನನ್ನಷ್ಟು ಇಂಟೆಲಿಜೆಂಟ್ ಯಾರಿಲ್ಲ. ಒಂದು ಕಾನ್ಫಿಡೆನ್ಸ್ ಅಲ್ಲದು, ಓವರ್ ಕಾನ್ಫಿಡೆನ್ಸ್. ನೀವು ಎಷ್ಟು ಇಂಟೆಲಿಜೆಂಟ್ ಇದ್ದೀರೋ, ಎಷ್ಟು ದಡ್ಡ ಇದ್ದೀರೋ ಯಾರೂ ಕೇಳಲ್ಲ, ಯಾರೂ ನೋಡಲ್ಲ, ಅದು ಸಂಬಂಧ ಪಡೋದು ಇಲ್ಲ. ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕವಾಗಿ, ಕನ್ಸಿಸ್ಟೆನ್ಸಿ, ದಿನ 8 ಗಂಟೆ 8 ಅವರ್ಸ್ ಕರೆಕ್ಟ್. ನನಗೆ ಹೇಳಿದ್ರೆ ಬೆಸ್ಟ್ ಅಂದರೆ 8 ಅವರ್ ಡೈಲಿ 8 ಅವರ್ಸ್ ಸ್ಟಡಿ ಮಾಡ್ಬೋದು. ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 4 ವರ್ಷ ನಿರಂತರವಾಗಿ ನೀವು ಎಷ್ಟು ವರ್ಷ ಓದಿದ್ರು 8 ಅವರ್ ಸೈಂಟಿಫಿಕ್ಲಿ, ವೈಜ್ಞಾನಿಕವಾಗಿ 8 ಗಂಟೆ ನಾವು ಸ್ಟಡಿ ಮಾಡ್ಬೋದು. ಅದು ನಿಮಗದು ಅಷ್ಟು ಕಷ್ಟನೂ ಆಗಲ್ಲ, ಅದು ಕಮ್ಮಿನೂ ಆಗಲ್ಲ. ನೀವು 8 ಗಂಟೆ ನೀವು ರೆಗ್ಯುಲರ್ ಸ್ಟಡಿ ಮಾಡ್ತೀರಂದರೆ ಈ ಭೂಮಿಯ ಮೇಲೆ, ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಅದನ್ನು ನೀವು ಪಾಸ್ ಮಾಡ್ಬೋದು. ಇದು ನೆನ್ಪಿಟ್ಕೋತಿರಲ್ಲ. ಸೊ ನೀವು ಯಾವುದೇ ವಿದ್ಯಾರ್ಥಿಗಳಿರಿ, ದಯವಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳಿ ತಲೆಯಲ್ಲಿ, ನಿರಂತರ ಅಧ್ಯಯನ, ಕನ್ಸಿಸ್ಟೆನ್ಸಿ ಯಾರು ಮೇಂಟೈನ್ ಮಾಡ್ತಿರೋ ನಿಮ್ಗೆ ಸಕ್ಸಸ್ ಕಟ್ಟಿಟ್ಟಬಹುದು. ಥ್ಯಾಂಕ್ ಯು.